ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಸ್ಪೆಷಲ್ ವಿಡಿಯೋಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ಇತ್ತೀಚೆಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಹಳನೇ ಅದ್ದೂರಿ ಆಗಿರುವಂತಹ ಕಾರ್ಯಕ್ರಮ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಒಂದು ಆಸೆ ಇರುತ್ತೆ. ನಾನು ಮದುವೆ ಆದರೆ ಅಥವಾ ಒಂದು ರಿಸೆಪ್ಷನ್ ಕಾರ್ಯಕ್ರಮ ಮಾಡಿದ್ರೆ ಅಥವಾ ಬೀಗರ ಊಟ ಕಾರ್ಯಕ್ರಮವನ್ನು ಮಾಡಿದ್ರೆ ಹೀಗೆ ಮಾಡಬೇಕು ಅಂತ ಹೇಳಿ. ಆದರೆ ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೋದಾ ಅನ್ನುವಂಥದ್ದು. ಈ ಕಾರ್ಯಕ್ರಮ ನಡೆದಿರುವಂಥದ್ದು ಬೆಂಗಳೂರಿನ ಅರಮನೆಯಲ್ಲಿ. ಕರ್ನಾಟಕದ ಒಬ್ಬ ಖ್ಯಾತ ರಾಜಕಾರಣಿ ತನ್ನ ಮಗನ ಬೀಗರ ಔತಣ ಕಾರ್ಯಕ್ರಮವನ್ನು ಬಹಳನೇ ಅದ್ದೂರಿಯಾಗಿ ಮಾಡಿರುವಂಥದ್ದು. ನಿಜವಾಗ್ಲೂ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಈ ಒಂದು ಸೆಟ್ ಯಾವ ರೀತಿಯಾಗಿತ್ತು, ಕಾರ್ಯಕ್ರಮ ಎಷ್ಟು ಅದ್ದೂರಿಯಾಗಿತ್ತು, ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಬರೋಣ. ಸ್ನೇಹಿತರೆ, ನೀವೀಗ ನೋಡ್ತಾ ಇರುವಂಥದ್ದು ಕರ್ನಾಟಕದ ಖ್ಯಾತ ರಾಜಕಾರಣಿ ಎಸ್.ಟಿ. ಸೋಮಶೇಖರ್ ಅವರ ಮಗನ ಬೀಗರ ಔತಣಕೂಟದ ವಿಡಿಯೋ. ಪ್ರಾರಂಭದಲ್ಲೇ ಹೇಳ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಇಂತಹ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ನೋಡಬೇಕು ಅಂದ್ರೇನೆ ಬಹಳಷ್ಟು ಕಣ್ಣಿಗೆ ಹಬ್ಬ ಅಂತ ಅನ್ಸುತ್ತೆ. ನಾನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ವಿಡಿಯೋ ಮಾಡಬೇಕು ಅಥವಾ ಬ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿರಲಿಲ್ಲ. ಜಸ್ಟ್ ಕಾರ್ಯಕ್ರಮಕ್ಕೆ ಹೋಗಿ ಅವರಿಗೆ ಹಾರೈಸಿ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದು. ಆದರೆ ಅಲ್ಲಿನ ಅರೇಂಜ್ಮೆಂಟ್ಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಬಹಳನೇ ಖುಷಿಯಾಯಿತು. ಹಾಗಾಗಿ ನನ್ನ ಚಾನಲ್ನ ವೀಕ್ಷಕರಿಗೂ ಕೂಡ ಈ ಒಂದು ವಿಡಿಯೋನ, ಇಲ್ಲಿ ಅದ್ಧೂರಿಯಾಗಿ ನಡೆದಿರುವಂತಹ ಕಾರ್ಯಕ್ರಮವನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ತಪ್ಪದೆ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ನಟ ನಟಿಯರು, ಗಣ್ಯರು ಹಾಗೆ ರಾಜಕಾರಣಿಗಳು ಪಕ್ಷ ಭೇದವನ್ನ ಮರೆತು ಭಾಗಿಯಾಗಿದ್ರು. ಇನ್ನು ಒಳಗೆ ಹೋದ ತಕ್ಷಣ ನಿಜವಾಗ್ಲೂ ಕೂಡ ಮೈ ರೋಮಾಂಚನ ಆಗುತ್ತೆ. ಯಾಕೆಂದ್ರೆ ಆ ಒಂದು ವೇದಿಕೆನೆ ಅಷ್ಟೊಂದು ಬ್ರಾಡ್ ಆಗಿತ್ತು. ಬ್ಯಾಕ್ ಗ್ರೌಂಡ್ ಅಲ್ಲಿ LED ವಾಲ್ ಅನ್ನ ಹಾಕಿ ಬಹಳನೇ ವಿಭಿನ್ನವಾಗಿ ಅರೇಂಜ್ಮೆಂಟ್ ಅನ್ನ ಮಾಡಲಾಗಿತ್ತು. ಎಲ್ಲಿ ನೋಡಿದ್ರು ಕೂಡ ಬಣ್ಣ ಬಣ್ಣದ ಹೂವಿನ ಅಲಂಕಾರ ಜೊತೆಗೆ ದೀಪಾಲಂಕಾರ ಕೂಡ ಇತ್ತು. ಸಾಮಾನ್ಯವಾಗಿ ನಾವೆಲ್ಲ ಮದುವೆಗಳಿಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ತಪ್ಪದೆ ಬೀಗರೂಟಕ್ಕಂತೂ ಹೋಗ್ತೀವಿ. ಇಲ್ಲಂತೂ ಬಹಳ ಅದ್ದೂರಿಯಾಗಿ ಮಾಡಿದ್ರು. ಜೊತೆಗೆ ಬಂದಿರುವಂಥ ಅಷ್ಟು ಜನಕ್ಕೂ ಕೂಡ ಯಾರಿಗೂ ಸ್ವಲ್ಪನೂ ಕೂಡ ಶಾರ್ಟೇಜ್ ಆಗದೆ ಇರುವಂಥ ರೀತಿಯಲ್ಲಿ, ಯಾರಿಗೂ ಬೇಜಾರಾಗದೆ ಇರುವಂಥ ರೀತಿಯಲ್ಲಿ ಹೊಟ್ಟೆ ತುಂಬ ತಿಂದಷ್ಟು ನಾನ್ ವೆಜ್ ಊಟ. ನಿಜವಾಗ್ಲೂ ಕೂಡ ಊಟ ಮಾಡ್ಕೊಂಡು ಬಂದಮೇಲೆ 2 ದಿನ ಊಟ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಅಷ್ಟು ಅದ್ಭುತವಾದಂಥ ರುಚಿ, ಜೊತೆಗೆ ಕ್ವಾಂಟಿಟಿನೂ ಅಷ್ಟೇ ಮನಸ್ಸಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಬಹಳ ರುಚಿಯಾದ ಶುಚಿಯಾದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಇನ್ನು ವೆಜ್ ತಿನ್ನೋರಿಗೆ ವೆಜ್ ಊಟ, ನಾನ್ ವೆಜ್ ತಿನ್ನೋರಿಗೆ ಒಳ್ಳೆ ಬಾಡೂಟ ಕೂಡ ಇತ್ತು. ವೇದಿಕೆ ಮೇಲೆ ಗಂಡು ಹೆಣ್ಣಿನ ಜೊತೆಯಲ್ಲಿದ್ದಂತಹ ಎಸ್.ಟಿ. ಸೋಮಶೇಖರ್ ಅವರು ಬಂದಿರುವಂತಹ ಅತಿಥಿಗಳಿಗೆ ಸ್ವಲ್ಪನೂ ಕೂಡ ಬೇಜಾರು ಮಾಡಿಕೊಳ್ಳದೆ ನಗು ಮುಖದಲ್ಲೇ ಮಾತನಾಡಿಸ್ತಾ ಎಲ್ಲರನ್ನೂ ಕೂಡ ವಿಚಾರಿಸಿದ್ರು. ರಾಜಕಾರಣಿಗಳ ಮನೆ ಕಾರ್ಯಕ್ರಮ ಅಂದಮೇಲೆ ಕೇಳಬೇಕಾ, ಸಾಕಷ್ಟು ಜನ ಸೆಲೆಬ್ರಿಟೀಸ್ ಬಂದಿರ್ತಾರೆ. ಹಾಗಾಗಿ ವೇದಿಕೆ ಮೇಲೆ ಎಲ್ಲಿ ನೋಡಿದ್ರು ಕೂಡ ಬೌನ್ಸರ್ಸ್ಗಳೇ ಹೆಚ್ಚಾಗಿ ಕಾಣ್ತಾ ಇದ್ರು. ಶೆಟ್ಟಿಹಳ್ಳಿ ತಿಮ್ಮೇಗೌಡ ಸೋಮಶೇಖರ್ ಗೌಡ, ಇದು ಇವರ ಪೂರ್ಣ ಹೆಸರು. ಇವರಿಗೆ ಒಂದು ರೀತಿಯಲ್ಲಿ ಸ್ನೇಹಿತರ ಬಳಗ ಜಾಸ್ತಿ ಅಂತಾನೆ ಹೇಳಬಹುದು. ಕಾರಣ ಎಸ್.ಟಿ. ಸೋಮಶೇಖರ್ ಅವರು ರಾಜಕೀಯದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷದಿಂದಲೂ ಕೂಡ ಗುರುತಿಸಿಕೊಂಡವರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ಹಾಜರಾಗಿದ್ದು ವಿಶೇಷ. ಒಂದು ಕಡೆಯಲ್ಲಿ ಬಂದಿರುವಂತಹ ಅತಿಥಿಗಳಿಗೆ ಊಟವನ್ನ ಬಡಿಸ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಬಫೆ ಸಿಸ್ಟಮ್ ಕೂಡ ಇತ್ತು. ಹೋಗ್ತಿದ್ದಾಗೆ ಒಳಗಡೆ ವೆಲ್ಕಮ್ ಡ್ರಿಂಕ್ ಸಿಗುತ್ತೆ, ಜೊತೆಗೆ ರುಚಿ ರುಚಿಯಾದ ಹಣ್ಣು ಹಂಪಲವನ್ನ ಕೂಡ ಸವಿಬಹುದಾಗಿತ್ತು. ಸಾಕಷ್ಟು ಸ್ಟಾರ್ಟರ್ಸ್ಗಳು ಕೂಡ ಇತ್ತು. ಈ ಕಾರ್ಯಕ್ರಮಕ್ಕೆ ನಾನು ಮತ್ತೆ ನನ್ನ ಗೆಳೆಯ ಹೋಗಿದ್ವಿ. ಸಿಕ್ಕಿದೆ ಚಾನ್ಸು, ಎಲ್ಲಾನು ಒಂದ್ಸಲ ಟೇಸ್ಟ್ ಮಾಡ್ಬಿಡೋಣ ಅಂತ ಹೋದ್ರೆ ಅವ್ರ ಅಪ್ರಾಣೆ ಬಂದಿರೋರು ಯಾರು ಕೂಡ ಅಷ್ಟು ಐಟಮ್ಸ್ನ ಟೇಸ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿದ್ದು 1-2 ಐಟಮ್ ಅಲ್ಲ, ಸುಮಾರು 100 ಐಟಮ್ಗಳು. ಅದು ನಾನ್ ವೆಜ್ಜಲ್ಲೇ ತುಂಬ ವೆರೈಟಿಗಳನ್ನ ಮಾಡಿದ್ರು. ವೆಜ್ಜಲ್ಲಂತೂ ಕೇಳಂಗೆ ಇಲ್ಲ. ಒಟ್ಟಿನಲ್ಲಿ ಒಂದೊಳ್ಳೆ ನೆನಪಿನಲ್ಲಿ ಉಳಿಯುವಂಥ ಕಾರ್ಯಕ್ರಮ. ಬಂದಿರೋಂಥ ಅಷ್ಟು ಜನ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ನವ ವಧುವರರಿಗೆ ಆಶೀರ್ವಾದವನ್ನ ಮಾಡಿ ಶುಭವನ್ನ ಹಾರೈಸಿ ಹೋಗೋದಂತೂ ನಿಜವಾಗ್ಲೂ ಖುಷಿ ಕೊಡುತ್ತೆ. ಅಲ್ಲಿ ಕ್ಯಾಟ್ರಿಂಗ್ ಕೆಲಸ ಮಾಡ್ತಾ ಇದ್ದವರು ಅಷ್ಟೇ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ಳದೆ ಬಂದಿರೋ ಅಷ್ಟು ಜನಕ್ಕೂ ಕೂಡ ಬಹಳನೇ ಪ್ರೀತಿಯಿಂದ ಬಡಿಸ್ತಾ ಹೋಗ್ತಾ ಇದ್ರು. ನಾನಾಗ್ಲೇ ಹೇಳಿದೆ ಸಾಕಷ್ಟು ವೆರೈಟೀಸ್ ಇತ್ತು ಅಂತ. ಬಹಳ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ, ಬಾಯಲ್ಲಿ ನೀರು ಬಂದ್ರು ಬರ್ಬೋದು. ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಅದನ್ನ ಜೀರ್ಣಿಸ್ಕೊಳ್ಳೋದಕ್ಕೆ ಬೀಡ ಮತ್ತೆ ಐಸ್ ಕ್ರೀಮ್ ವ್ಯವಸ್ಥೆ ಕೂಡ ಇತ್ತು. ಅದು ಕೂಡ ತುಂಬಾನೇ ವೆರೈಟಿ ಆಗಿರುವಂತಹ ಫ್ಲೇವರ್ಸ್, ಜೊತೆಗೆ ಟೇಸ್ಟ್ ಕೂಡ ಸಖತ್ತಾಗಿತ್ತು.
ಊಟ ಏನೋ ಮನಸ್ಸಿಗೆ ತೃಪ್ತಿ ಆಗೋ ಥರ ಇತ್ತು. ಅದಾದಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡೋಗಿರ್ತೀವಿ, ಫೋಟೋಶೂಟ್ ಮಾಡಿಸ್ಕೋಬೇಕಲ್ಲ. ಕಲರ್ಫುಲ್ ಆಗಿರುವಂಥ ಲೈಟಿಂಗ್ಸ್ನಲ್ಲಿ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಆ ಪ್ಯಾಸೇಜ್ ಪಕ್ಕದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಡೆಕೋರೇಟ್ ಮಾಡಿದರು. ಇನ್ನು ಹೊರಭಾಗದಲ್ಲಿ ಯಾವುದೋ ವಿದೇಶಕ್ಕೆ ಹೋಗಿರುವಂಥ ಫೀಲ್, ಗೋವಾದಲ್ಲಿ ಯಾವುದೋ ಒಂದು ಕ್ಯಾಸಿನೋಗೆ ಹೋದಂಥ ಅನುಭವ ಆಗುತ್ತೆ. ಯಾಕೆಂದರೆ ತುಂಬಾ ವೆರೈಟಿ ಆಗಿರುವಂಥ ಸಾಫ್ಟ್ ಡ್ರಿಂಕ್ಸ್ ಇಲ್ಲಿತ್ತು. ಬೇರೆ ಬೇರೆ ರೀತಿಯಾದ ಹಣ್ಣಿನ ಫ್ಲೇವರ್ಗಳು ಕೂಡ ಇತ್ತು. ದುಡ್ಡೇ ದೊಡ್ಡಪ್ಪ ಅಂತಾರೆ, ದುಡ್ಡಿದ್ರೆ ಅರಮನೆಗೂ ಕೂಡ ಲೈಟಿಂಗ್ ಮಾಡಿಸ್ಬೋದು ಅನ್ನೋದಕ್ಕೆ ಈ ಒಂದು ಬೀಗರ ಔತಣದ ವಿಡಿಯೋನೇ ಸಾಕ್ಷಿ. ಈ ವಿಡಿಯೋ ನೋಡಿದ ನಿಮಗೂ ಕೂಡ ಅನ್ನಿಸ್ಬೋದು, ನಾನೇ ಯಾಕಪ್ಪ ದುಡ್ಡಿರೋರ ಮನೆಯಲ್ಲಿ ಹುಟ್ಟಲಿಲ್ಲ ಅಂತ. ಎನಿವೇಸ್, ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನನಗಂತೂ ಬಹಳನೇ ಖುಷಿ ಕೊಡ್ತು. ಈ ವಿಡಿಯೋ ನೋಡಿದ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.